ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. 4-13-31-22ನೇ ಈ ದಿನಾಂಕದಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋಣ. ಇವರು ಸೋಲನ್ನು ಸುಲಭವಾಗಿ ಒಪ್ಪುವುದಿಲ್ಲ. ಎನರ್ಜೆಟಿಕ್, ಪ್ರಜ್ಞಾವಂತ, ಬುದ್ಧಿಶಾಲಿ, ಕಿಲಾಡಿ. ಇವರು ಗೆಳೆತನ ಮಾಡುವಾಗ ಎಚ್ಚರ ಅಗತ್ಯ. ಗೆಳೆಯರಿಂದ ಮೋಸ ಹೋಗೋದು ಜಾಸ್ತಿ. ಇವರು ಆದಷ್ಟು ಒಂಟಿಯಾಗಿದ್ರೆ ಒಳ್ಳೇದು. ಇವರ ಮನಸ್ಸು ಅರಿಯುವುದೇ ಕಷ್ಟ. ಬೇಗ ಸಕ್ಸಸ್ ಆಗ್ತಾರೆ. ಆಸೆ ಜಾಸ್ತಿ. ತಮ್ಮ ವಿಷಯ ಸುಲಭವಾಗಿ ಬಿಟ್ಟು ಕೊಡೋಲ್ಲ. ಅಗತ್ಯವಿದ್ದರೆ ಮೋಸ ಮಾಡ್ತಾರೆ. ಆಕರ್ಷಣೆಗೆ ಒಳಗಾಗೋದೇ ಬೇಗ. ಇವರದು ಚಿಕ್ಕ ಕಣ್ಣು. ಇವರನ್ನ ಕೆಣಕಿದ್ರೆ ಸುಮ್ನೆ ಬಿಡೋಲ್ಲ. ಇವರಿಗೆ ಸಂಗೀತ, ನೃತ್ಯ, ಫೋಟೋಗ್ರಫಿ ಇಷ್ಟ. ಅನೇಕ ಭಾಷೆಗಳನ್ನು ಕಲಿತಾರೆ. ಶೋಕಿ ಜಾಸ್ತಿ. ಏನೇ ಸಮಸ್ಯೆಗಳಾದ್ರೂ ಪರಿಹಾರ ಹುಡುಕ್ತಾರೆ. ಜಿಪುಣರಾಗಿರುತ್ತಾರೆ. ಹಣ ಉಳಿಸ್ತಾರೆ. ಇವರಿಗೆ ಆಧುನಿಕ ಮನೋಭಾವ, ಐಷಾರಾಮಿ ಜೀವನ ಅಂದ್ರೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ, 4-13-31-22ರ ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್. 4-13-31-22ನೇ ಈ ದಿನಾಂಕದಂದು ಜನಿಸಿದವರ ಸ್ವಭಾವ ಹೇಗಿದೆ ಎಂದು ನೋಡೋಣ. ಇವರು ಸೋಲನ್ನು ಸುಲಭವಾಗಿ ಒಪ್ಪುವುದಿಲ್ಲ. ಎನರ್ಜೆಟಿಕ್, ಪ್ರಜ್ಞಾವಂತ, ಬುದ್ಧಿಶಾಲಿ, ಕಿಲಾಡಿ. ಇವರು ಗೆಳೆತನ ಮಾಡುವಾಗ ಎಚ್ಚರ ಅಗತ್ಯ. ಗೆಳೆಯರಿಂದ ಮೋಸ ಹೋಗೋದು ಜಾಸ್ತಿ. ಇವರು ಆದಷ್ಟು ಒಂಟಿಯಾಗಿದ್ರೆ ಒಳ್ಳೇದು. ಇವರ ಮನಸ್ಸು ಅರಿಯುವುದೇ ಕಷ್ಟ. ಬೇಗ ಸಕ್ಸಸ್ ಆಗ್ತಾರೆ. ಆಸೆ ಜಾಸ್ತಿ. ತಮ್ಮ ವಿಷಯ ಸುಲಭವಾಗಿ ಬಿಟ್ಟು ಕೊಡೋಲ್ಲ. ಅಗತ್ಯವಿದ್ದರೆ ಮೋಸ ಮಾಡ್ತಾರೆ. ಆಕರ್ಷಣೆಗೆ ಒಳಗಾಗೋದೇ ಬೇಗ. ಇವರದು ಚಿಕ್ಕ ಕಣ್ಣು. ಇವರನ್ನ ಕೆಣಕಿದ್ರೆ ಸುಮ್ನೆ ಬಿಡೋಲ್ಲ. ಇವರಿಗೆ ಸಂಗೀತ, ನೃತ್ಯ, ಫೋಟೋಗ್ರಫಿ ಇಷ್ಟ. ಅನೇಕ ಭಾಷೆಗಳನ್ನು ಕಲಿತಾರೆ. ಶೋಕಿ ಜಾಸ್ತಿ. ಏನೇ ಸಮಸ್ಯೆಗಳಾದ್ರೂ ಪರಿಹಾರ ಹುಡುಕ್ತಾರೆ. ಜಿಪುಣರಾಗಿರುತ್ತಾರೆ. ಹಣ ಉಳಿಸ್ತಾರೆ. ಇವರಿಗೆ ಆಧುನಿಕ ಮನೋಭಾವ, ಐಷಾರಾಮಿ ಜೀವನ ಅಂದ್ರೆ ಇಷ್ಟಪಡ್ತಾರೆ. ನೋಡಿದ್ರಲ್ಲ, 4-13-31-22ರ ಜನಿಸಿದವರ ಸ್ವಭಾವ. ಇನ್ನು ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಹಿಂದೆ ಕರೆ ಮಾಡಿ ಪರಿಹಾರ ಕಂಡುಕೊಳ್ಳಿ.